ಶ್ರೀ ಸಾಯಿರಾಮ್. ಮಾಧ್ಯಮ ಮಿತ್ರರೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ. ಸಿನಿಮಾ ರಂಗ ನನ್ನ ಕುಟುಂಬ. 1987 ಲೆಕ್ಕ ಹಾಕೊಂಡ್ರೆ ಬೆಟ್ಟದಷ್ಟಿದೆ ನನ್ನ ಕುಟುಂಬ. ದೊಡ್ಡ ದೊಡ್ಡ ಕಲಾವಿದರು ಮರ್ಕೊಂಡು ಸಣ್ಣ ಕಲಾವಿದರವರೆಗೂ ನಾನು ಕೆಲಸ ಮಾಡಿದ್ದೀನಿ. ಅದು ನನ್ನ ಅದೃಷ್ಟ. ಕಮರ್ಷಿಯಲ್ ಮಾಡಿದ್ದೀನಿ, ಡಿವೋಷನಲ್ ಮಾಡಿದ್ದೀನಿ, ಕಾಮಿಡಿ ಮಾಡಿದ್ದೀನಿ, ಕಣ್ಣೀರು ತರಿಸೋವಂಥ ಎಷ್ಟು ಚಿತ್ರಗಳು ನಾನು ಮಾಡಿದ್ದೀನಿ. ನಾನು ಸಿನಿಮಾ ಅನ್ನೋದು ಸಮಾಜಕ್ಕೆ ಹತ್ರವಾಗಿರಬೇಕು. ನಮ್ಮಿಂದ ಸಮಾಜಕ್ಕೆ, ನಮ್ಮ ಸಿನಿಮಾನಿಂದ ಯಾವ ಕೆಟ್ಟದು ಅವ್ರ ಕಿವಿಗೆ ಬರಬಾರದು, ಅವ್ರ ಕಣ್ಣು ಬಿಡಬಾರದು ಅನ್ನೋದು ನನ್ನ ಧರ್ಮ. ಈ ಧರ್ಮದ ಹಿಂದೆ ನನ್ನ ಧರ್ಮಪತ್ನಿ ಇದ್ದಾರೆ. ಅವರು ಹೆಣ್ಣನ್ನ ಬೇರೆ ರೀತಿ ತೋರಿಸಿದ್ರೆ ಅವ್ರು ಇಷ್ಟಪಡಲ್ಲ. ಅವ್ರು ಒಂದೇ ಕೇಳ್ತಾರೆ, ನಿನ್ನ ಹಿಂದಿನ ಕೆಟ್ಟದಾಗ ತೋರಿಸಿ ನೀವು ಇಷ್ಟಪಡ್ತೀರಾ, ನಿಮ್ಮ ತಂಗಿನ ಕೆಟ್ಟದಾಗ ತೋರಿಸಿ ಇಷ್ಟಪಡ್ತೀರಾ ಅಂತ ಅವ್ರು ಕೇಳೋರು. ಅದಕ್ಕೆ ಮ್ಯಾಕ್ಸಿಮಮ್ ನನ್ನ ಸಿನಿಮಾಗಳು ಯು 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 ಆ ಕಾಲದಲ್ಲಿ ಬರೋದು. ನನಗೆ ಕಟ್ಟಿಂಗ್ಸ್ ಇರಲ್ಲ. ನನಗೆ ಐ ವೆರಿ ಕ್ಲೀನ್ ಆ್ಯಂಡ್ ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಹೆಸರು ಮಾಡಿದ್ದೀನಿ. ಅದಕ್ಕೆ ಕಾರಣ ಕೇವಲ ಸಾಯಿ ಪ್ರಕಾಶ್ ಮಾತ್ರ ಅಲ್ಲ, ನನ್ನ ಹಿಂದೆ ಇರುವಂಥ ನಿರ್ದೇಶಕರ ಟೀಮ್, ಬರಹಗಾರರ ಟೀಮ್, ಕ್ಯಾಮೆರಾಮನ್, ಈ ರೀತಿ 24 ಡಿಪಾರ್ಟ್ಮೆಂಟ್ಗಳು ನನಗೆ ಸಪೋರ್ಟ್ ಮಾಡಿದ್ದಾರೆ. ಯಾವತ್ತು ಸಾಯಿ ಪ್ರಕಾಶ್ ಸಕ್ಸಸ್ ಮಾಡಿದ ಅನ್ನೋದು ಹೇಳಲ್ಲ, ನನ್ನ ಟೀಮ್ನಿಂದ ನಾವು ಸಕ್ಸಸ್ ಮಾಡಿದ ಹೇಳಿ ನಾನು ಇಷ್ಟಪಡ್ತೀನಿ. ನಾನು ಆ ರೀತಿ ಎಷ್ಟೋ ಜನ ತಂತ್ರಜ್ಞರು ನನಗೆ ಸಪೋರ್ಟ್ ಮಾಡಿದ್ದಾರೆ. ಇನ್ನು ನಿರ್ಮಾಪಕರು, ಅನ್ನದಾತರಂತ ಅನ್ನೋರು ಒಂದು ಪಟ್ಟನೆ ಕೊಟ್ಟು ಹೋಗಿದ್ದಾರೆ. ಎಷ್ಟೋ ಜನ ಅನ್ನದಾತ ನನಗೆ ಸಹಕಾರ ಕೊಟ್ಟಿದ್ದಾರೆ. ಅಭಿಮಾನ ದೇವತೆಗಳನ್ನು ಸಹಕಾರ ಕೊಟ್ಟು ನನಗೆ ಬೆಳೆಸಿ ಇವತ್ತು 105ನೇ ಚಿತ್ರ ಮಾಡೋ ಅವಕಾಶ ಮಾಡಿಕೊಟ್ಟಿದ್ದ ಅಭಿಮಾನ ದೇವತೆಗಳು, ಅನ್ನದಾತರು, ನನ್ನ ಟೀಮ್ ಎಲ್ಲ. ಮುಖ್ಯವಾಗಿ ಈ ಸಿನಿಮಾ ಬಗ್ಗೆ ನಾನು ಹೇಳ್ಕೋಬೇಕಂದ್ರೆ, ನೈಜ ಘಟನೆ ಅನ್ನಿಸ್ತದೆ. ಈ ಸಿನಿಮಾ ನಾನು ಕಥೆ ಮಾಡುವಾಗ ಸಮಾಜದಲ್ಲಿ ಎಲ್ಲೋ ನಾವು ಫ್ರಸ್ಟ್ರೇಷನ್ಗೆ ಹೋಗ್ತಾ ಇದ್ದೀವಿ. ನಾವು ಸಣ್ಣ ಸಣ್ಣ ವಿಷಯಕ್ಕೆ ನಾವು ಏನೇನೋ ಡಿಸಿಷನ್ ತಗೊಳ್ತಾ ಇದ್ದೀವಿ. ಇವಾಗ TV ಮಾಧ್ಯಮದಲ್ಲಿ ನೋಡುವಾಗ ಬೇಜಾರಾಗತ್ತೆ. ಸಣ್ಣ ಸಣ್ಣ ವಿಷಯಕ್ಕೆ ಮಕ್ಕಳ ಸಮೇತ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಇನ್ನು ರೈತರ ಬಗ್ಗೆ ನಾವು ಒಂದು ಮಹಾಭಾರತನೇ ಬರೀಬಹುದು. ಪ್ರೇಮಿಗಳ ಬಗ್ಗೆ ಪುರಾಣ ಕಾಲದಿಂದ ನಾವು ನೋಡ್ತಾನೆ ಇದ್ದೀವಿ ನಾವು. ಇನ್ನು ವ್ಯಾಪಾರಸ್ಥರ ಬಗ್ಗೆ ಹೇಳಬೇಕಾಗಿಲ್ಲ. ವ್ಯಾಪಾರ ಫೇಲ್ ಆದ ತಕ್ಷಣ, ಲಾಸ್ ಆದ ತಕ್ಷಣ ಅವರು ಜೀವನನೇ ಮುಗಿಸ್ಕೋಬೇಕಂತ ನಿರ್ಧಾರ ತಗೊಳ್ತಾರೆ. ಈ ರೀತಿ ಯಾವ ರಂಗದಲ್ಲಿದ್ರೂ ನಾವು ಮನುಷ್ಯರು, ನಾವು ಭಗವಂತ ಇಂಥ ಒಳ್ಳೆ ಜೀವನ ಕೊಟ್ಟಿದ್ದಾರೆ. ಕಣ್ಣಿದೆ, ಕಾಲಿದೆ, ಕೈ ಇದೆ, ಎಲ್ಲ ಇದೆ, ಬುದ್ಧಿ ಎಲ್ಲ ಇದೆ. ಕಣ್ಣಿಲ್ದವರು, ಕಾಲಿಲ್ದವರು, ಕೈ ಇಲ್ದವರು ಎಷ್ಟೆಷ್ಟು ಸಾಧನೆ ಮಾಡಿದ್ದಾರೆ. ಇದೇ ಸನ್ನಿವೇಶಗಳನ್ನ ನಾನು ನಾಗೇಂದ್ರ ಪ್ರಸಾದ್ ಹತ್ರ ನಾನು ಡಿಸ್ಕಸ್ ಮಾಡಿದ್ದೀನಿ. ನಾಗೇಂದ್ರಜಿ, ನಾವು ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು ಅನ್ನೋ ತಕ್ಷಣ ಫೆಲ್ಟ್ ಎ ಲಾಟ್. ನಾನು ಸಾಂಗು ಬರೆದು ಕೊಡಂತ ಫಸ್ಟ್ ಕೇಳಿದ್ದೀನಿ. ನಾನು ಕೇಳಿದ ತಕ್ಷಣ ನಾನು ಬರೆಯಲ್ಲ, ರೆಕಾರ್ಡ್ ಮಾಡಿಕೊಡ್ತೀನಿ ನಿಮಗೆ ಅಂತ ಹೇಳ್ತಾನೆ. ನೋಡಿ ಎಷ್ಟು ಸೌಜನ್ಯನು. ಒಬ್ಬ ಟೆಕ್ನಿಷಿಯನ್ಗೆ ಇನ್ನೊಬ್ಬ ಟೆಕ್ನಿಷಿಯನ್ ಕೈ ಜೋಡಿಸುವಾಗ ಈ ಟೆಕ್ನಿಷಿಯನ್ಗೆ ತುಂಬ ಬಲ ಬರುತ್ತೆ. ನನ್ನ ಎಲ್ಲ ಟೆಕ್ನಿಷಿಯನ್ಸು, ಕಲಾವಿದರೆಲ್ಲರೂ ಅದೇ ರೀತಿ ನನಗೆ ಸಹಕಾರ ಕೊಟ್ಟಿದ್ದಾರೆ ಈ ಚಿತ್ರಕ್ಕೆ. ಯಾರೂ ದುಡ್ಡು ಎಷ್ಟು ಏನು ಅಂತ ಯಾರೂ ಕೇಳಲಿಲ್ಲ. ಪಾತ್ರ ಹೇಳಿದ್ದೀನಿ, ಇಂಥದ್ದೇನ ಶೂಟಿಂಗ್ ಅಂತ ಹೇಳಿದ್ದೀನಿ, ಬಂದರು, ಎಲ್ಲ ಕೆಲಸ ಮಾಡಿ ಹೋಗಿದ್ದಾರೆ. ಅದು ನನ್ನ ಬಲ, ಅದು ನನ್ನ ಸಂಕೇತ, ನನ್ನ ಟೆಕ್ನಿಷಿಯನ್ ಕೊಟ್ಟಿದಂಥ ಧೈರ್ಯ. ಒಬ್ಬರಂತಲ್ಲ, ಕಲಾವಿದರು 100 ಜನ ಇದ್ದಾರೆ, 1000 ಜನ ಇದ್ದಾರೆ ಅದರಲ್ಲಿ ಕೆಲಸ ಮಾಡಿದಂಥವ್ರು. ಎಲ್ಲರ ಆಶೀರ್ವಾದದಿಂದ ನಾನು ಇವತ್ತು ಈ ಸಿನಿಮಾ ಮಾಡೋಕ್ಕೆ ಅವಕಾಶ ಸಿಕ್ತು. ಇನ್ನು ನಮ್ಮ ರಾಜು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಹತ್ರ 30 ವರ್ಷ ಆಯಿತು. ಆ ಕಾಲದಿಂದ ನನ್ನ ಚಿತ್ರದಲ್ಲಿ ಪಾರ್ಟ್ ಮಾಡೋರು ರಾಜು ಅವರು.
ಇವಾಗ ರಾಜ್ ಅವರು ಹೀರೋ ಆಗಿ ನಟನೆ ಮಾಡ್ತಾ ಇದ್ದಾರೆ, ನಿರ್ಮಾಣ ಮಾಡ್ತಾ ಇದ್ದಾರೆ. ಅಂದರೆ ನಾನು ನೋಡ್ತಾ ಇರುವಾಗೆ ರಾಜಕೀಯದಲ್ಲಿ ಆಗಬಹುದು, ಚಿತ್ರರಂಗದಲ್ಲಿ ಆಗ್ಬೋದು, ನಿಜವಾಗ್ಲೂ ಬೆಟ್ಟದಷ್ಟು ಅವರು ಬೆಳೆದಾರೆ ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ. ಖುಷಿ ಆಗತ್ತೆ, ನಮ್ಮವರೊಬ್ಬರು ಸಾಧನೆ ಮಾಡಿದರೆ ತುಂಬ ಖುಷಿ ಆಗತ್ತೆ. ನಾನೇ ಸಾಧನೆ ಮಾಡಿದೆ ಅನ್ನೋ ಫೀಲಿಂಗ್ ನನಗಿರುತ್ತೆ. ಕರೋನಾ ಟೈಮ್ನಲ್ಲಿ ನನಗೆ ಮಾತ್ರ ಅಲ್ಲ, ಚಿತ್ರರಂಗದಲ್ಲಿ ಎಷ್ಟೋ ಜನಕ್ಕೆ ನೇರವಾಗಿ ಸಪೋರ್ಟ್ ಮಾಡಿದ್ದಾರೆ. ಸಂಬಂಧ ಇಲ್ಲದೆ ರಾಜಕೀಯದಲ್ಲಿದ್ದಾರೆ, ವ್ಯಾಪಾರ ಮಾಡ್ತಾ ಇದ್ದಾರೆ. ಒಂದು ಟೀಮ್ ರೆಡಿ ಮಾಡಿಸಿ ಯಾರ್ಯಾರು ಕಷ್ಟದಲ್ಲಿ ಚಿತ್ರರಂಗದಲ್ಲಿ ಅಂತ ನೇರವಾಗಿ ಅವರು ಸಹಾಯ ಮಾಡಿದಂಥದ್ದು ನಾನು ಕನ್ನಡನ ನೋಡಿದ್ದೀನಿ. ಇಟ್ಸ್ ವಂಡರ್ಫುಲ್ ಹಾರ್ಟ್ಫುಲ್ ಪರ್ಸನ್. ನಾನು ಮೊಬೈಲ್ನಲ್ಲೇ ಹಾರ್ಟ್ಫುಲ್ ರಾಜನ್ನ ಅಂತ ಫೀಡ್ ಮಾಡ್ಕೊಂಡಿದ್ದೀನಿ ನಾನು. ಯಾಕಂದರೆ ಸಂಪಾದನೆ ಮಾಡಿದ ದೊಡ್ಡದಲ್ಲ, ಸಂಪಾದನೆ ಮಾಡಿದ್ಮೇಲೆ ನನ್ನಿಂದ ಬೇರೆಯವ್ರಿಗೆ ಉಪಯೋಗ ಆಗಬೇಕಂತ ಅವ್ರ ಬಾಯಿನಿಂದನೇ ಬಂತು. ಬರುವಾಗ ಹೋಗುವಾಗ ಬೆತ್ತಲೆ, ಮಧ್ಯದಲ್ಲಿ ಏನು. ನಿಜವಾಗ್ಲೂ ರಾಜನ್ನ ನೀವು ತುಂಬ ಸಾಧನೆ ಮಾಡಿದಿರಿ. ಆಸ್ತಿ ಅಂತಷ್ಟು ಬೇಕಷ್ಟಿದೆ, ಬಟ್ ಸರ್ವೀಸನು ಅದಕ್ಕಿಂತ ಒಂದು ಅಂಗುಳ ಜಾಸ್ತಿನೇ ಮಾಡಿದಿರಿ. ತುಂಬ ಖುಷಿ ಆಗತ್ತೆ. ಯಾರಾದರೂ ಸರಿ ಕಷ್ಟದಲ್ಲಿರುವಾಗ ಕೈ ಯಾರು ಜೋಡಿಸ್ತಾರೋ ಅವರು ಹೃದಯವಂತರು, ದೇವರ ಸಮಾನ ಅಂತ ಹೇಳ್ತೀವಿ. ಹಸಿವಿರುವಾಗ ಇಷ್ಟು ತುತ್ತು ಅನ್ನ ಕೊಟ್ಟರೆ ದೇವರಾಗಿ ನೀವು ಅನ್ನ ಕೊಟ್ಟಿದೆ ಅಂತ ಹೇಳ್ತೀವಿ ನಾವು. ಅವ್ರ ಮನೆ ಕೊಡಬೇಕಾಗಿಲ್ಲ, ಕೋಟಿ ರೂಪಾಯಿ ಹಣ ಕೊಡಬೇಕಾಗಿಲ್ಲ, ನಾವಿದ್ದೀವಿ ಅನ್ನೋ ಒಂದು ಮಾತು ಸಾಕು. ಆ ಮಾತಿನಿಂದನೇ ದೇವರು ಕೊಟ್ಟದಂಗೆ ಆದಮೇಲೆ 12 ಸಿನಿಮಾ ನಾನು ನಿರ್ದೇಶನ ಮಾಡಿದ್ದೀನಿ. ನಾನು ಪುನಃ ನಾನು ನಿರ್ಮಾಣ ಮಾಡುವಂಥ ಸ್ಟೇಟಸ್ ನಾನು ಬಂದಿದ್ದೀನಿ. ನಾಗೇಂದ್ರ ಪ್ರಸಾದ್ ಹೇಳ್ತಾರ, ಭಯ ಬಿದ್ರೂ ಭಯ ಬಿಡಬೇಡ, ಭಯ ಬೇಡ, ಬೇಕಾಗಿಲ್ಲ, ಧೈರ್ಯ ತಗೋ. ಎಸ್, ಆ ಧೈರ್ಯದಿಂದಾನೇ ಇವತ್ತು ನಾನು ಸೆಪ್ಟೆಂಬರ್ 10 ನಾನು ಸಿನಿಮಾ ಮಾಡಿದ್ದೀನಿ. ಭಯ ಇದ್ದರೆ ದೇವ್ರು ಕೊಡ್ದಂಗೆ ಆದ್ಮೇಲೆ ನನಗೆ ಕಾಣಿಸ್ತಾ ಇರಲಿಲ್ಲ. ನನಗೆ ಧೈರ್ಯ ಇದೆ. ಆ ಧೈರ್ಯ ನನ್ನ ಟೀಮ್ ನನಗೆ ಕೊಡ್ತು. ನನ್ನ ಇಷ್ಟಪಡೋರು ಕೊಟ್ಟಿದ್ದಾರೆ. ಇವತ್ತು ನನ್ನ ಇಷ್ಟಪಡೋರು ತುಂಬ ಜನ ಇದ್ದಾರೆ. ಫಸ್ಟ್ ಪ್ರಿವ್ಯೂ ನಮ್ಮ ದೊಂಬರಕೃಷ್ಣ ಅರ್ಸ್ ಅವರು ಡಾಕ್ಟರ್ ರಾಜ್ ಅವ್ರನ್ನ ಇನ್ವೈಟ್ ಮಾಡಿದ್ದಾರೆ, ವಿಜಯನಗರ ನರ್ಸಿಂಗ್ ಡಾಕ್ಟರ್ ಅವರು. ಅವ್ರ ಸಿನಿಮಾ ನೋಡಿದ ತಕ್ಷಣ ಒಂದೇ ಹೇಳಿದ್ದಾರೆ, ಸಾಯಿ ಪ್ರಕಾಶ್ ಈ ಸಿನಿಮಾ ರಿಲೀಸ್ ಆಗಲೇಬೇಕು, 10 ಜನ ನೋಡಲಿ, ಅದರಲ್ಲಿ ಒಬ್ಬರು ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ ಅಂದರೆ ನೀವು ಸಕ್ಸಸ್ ಅಂತ ಅವ್ರು ಹೇಳಿದ್ದಾರೆ. ನನ್ನ ಡಾಕ್ಟ್ರಿಗೆ ಯಾಕೆ ತೋರಿಸಿದಂದ್ರೆ ಇದ್ರ ಬಗ್ಗೆ ಒಳ್ಳೆ ನಾಲೆಡ್ಜ್ ಇರುತ್ತೆ, ದೊಡ್ಡ ಹಾಸ್ಪಿಟ್ಲ್ ಇದೆ ಅವರಿಗೆ, ದೊಡ್ಡ ಟೀಮ್ ಇದೆ ಅವರಿಗೆ. ಅವ್ರ ಸಲಹೆ ಏನು, ಇದು ರಿಲೀಸ್ ಮಾಡ್ಬೋದಾ ಮಾಡಬಾರ್ದಾ ಅನ್ನುವಾಗ ಅವರು ಹೇಳಿದ್ದೊಂದೇ, ನೀವು ಮಾಡಿ, ಇದು ಜನಗಳಿಗೆ ರೀಚ್ ಆಗತ್ತೆ, ಜನಗಳಿಗೆ ಬೇಕು ಇದು ಸಮಾಜಕ್ಕೆ ಅಂತ ಭುಜ ತಟ್ಟಿದ ಮೇಲೆ ನಾನು ಈಚೆ ತಗೊಂಡು ಬೆಂಗಳೂರಿನಲ್ಲಿ ಪ್ರೆಸ್ ಮಾಡಿದ್ದೀನಿ, ಪ್ರೆಸ್ ಮೀಟ್ ಮೈಸೂರಿನಲ್ಲಿ ಮಾಡಿದ್ದೀನಿ, ಮಂಡ್ಯದಲ್ಲಿ ಮಾಡಿದ್ದೀನಿ, ದಾವಣಗೆರೆಯಲ್ಲಿ ಮಾಡಿದ್ದೀನಿ. ಈಗ ನೆಕ್ಸ್ಟು ಹುಬ್ಳಿ, ಚಿತ್ರದುರ್ಗ, ಗಂಗಾವತಿ, ಈ ರೀತಿ ಎಲ್ಲ ಕಡೆ ನಾನು ಪ್ರೆಸ್ ಮೀಟ್ ಮಾಡಿಕೊಂಡು, ಯಾಕಂದರೆ ನನಗೂ 4 ವರ್ಷ ಗ್ಯಾಪ್ ಬಂತು. ಸಾಯಿ ಪ್ರಕಾಶ್ ಹೋದರೆ ಎಲ್ಲರೂ ನನ್ನ ದಾವಣಗೆರೆ ದೇವಸ್ಥಾನದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಪೋಸ್ಟರ್ ಬಿಡುಗಡೆ ಮಾಡಿ ಕೊಟ್ಟಿದ್ದಾರೆ. ಅವರು ದೇವಸ್ಥಾನಕ್ಕೆ ಬಂದು 6 ತಿಂಗಳಾಯ್ತಂತೆ. ಜನರು ಗುರುವಾರ ಕಾರ್ನಲ್ಲಿ ಬಂದು ಆ ದೇವರ ನಮಸ್ಕಾರ ಮಾಡಿಕೊಂಡು ಹಾರಿದಾದ್ಮೇಲೆ ಹಂಗೆ ಹೋಗ್ತಾರಂತೆ. ಏನೋ ಗೊತ್ತಿಲ್ಲ, ಮೆಟ್ಲೆಲ್ಲ ಇದೆ, ಹತ್ಕೊಂಡು ನಡ್ಕೊಂಡು ಬಂದು ದೇವರ ಹತ್ರ ಕೂತ್ಕೊಂಡು ಪೋಸ್ಟರ್ ಬಿಡುಗಡೆ ಮಾಡಿ ಕೊಟ್ಟಿದ್ದಾರೆ. ಅಂದರೆ ಇವತ್ತು ಬರ್ತ್ಡೇ, 95th ಬರ್ತ್ಡೇ ಇವತ್ತು. ವೀಲ್ ಚೇರ್ಲಿ ಇರೋರು ನಡ್ಕೊಂಡು ಬಂದು ಮಾಡಿಕೊಟ್ಟಿದ್ದಾರೆ. ಬಾಬಾ ಅವರ ಪವರ್ ಹಂಗಿರುತ್ತೆ. ನನ್ನಲ್ಲಿ ಬಾಬಾ ಇದ್ದಾರೆ, ಬಾಬಾ ಆಶೀರ್ವಾದದಿಂದ ನಾನು ಇಷ್ಟು ಸಾಧನೆ ಮಾಡೋದು ಹೇಳಕ್ಕೆ ನಿಮ್ಮೆಲ್ಲರಿಗೂ ಗೊತ್ತು. ಸಾಯಿಬಾಬಾ ಪಿಕ್ಚರ್ ಮಾಡಿದ್ದೀನಿ, ಸಾಯಿಬಾಬಾ ಭಕ್ತರಾಗಿ ನಾನು ಬದುಕ್ತಾ ಇದ್ದೀನಿ. ಗಣೇಶ ರಾವ್ ಹೇಳ್ತಾರ, ಕೇವಲ ಸಿನಿಮಾ ಮಾತ್ರ ಅಲ್ಲ, ನನ್ನಿಂದ ಇನ್ನೊಬ್ಬ ಜೀವ ಉಳಿಬೇಕಂತ ನನ್ನ 18ನೇ ವರ್ಷದಿಂದ ನಾನು ರಕ್ತದಾನ ಮಾಡ್ತಾ ಬಂದಿದ್ದೀನಿ. ನಮ್ಮ ಮನೋಜ್ ಗಣೇಶ್ ಅವ್ರದ್ದು ಒಂದು ದೊಡ್ಡ ಟೀಮ್ ಇದೆ ಲಯನ್ಸ್ ಕ್ಲಬ್ದು. ಪ್ರತಿ ಬರ್ತ್ಡೇಗೆ ಅವರು 10 days 15 days ಮುಂಚೆನೇ ಅವರು ನಾನು ಮರ್ತೋಗಿರ್ತಾನೋ ನಾನು ಅನ್ಕೊಂತಾರೆ, ಏನೋ ಗೊತ್ತಿಲ್ಲ, ಆಗಲೇ ಫೋನ್ ಮಾಡ್ತಾರೆ, ಎಲ್ಲಿ ಅರೇಂಜ್ಮೆಂಟ್, ಎಲ್ಲಿ ಶೂಟಿಂಗು, ಸ್ಕೂಲ್ನೆಲ್ಲ ಸ್ಪಾಟ್ನೆಲ್ಲ ಅಂತ ಕೇಳ್ತಾ ಇರ್ತಾರೆ. ತುಂಬ ಸಹಕಾರ ಕೊಟ್ಟಿದ್ದಾರೆ. ನಾನೊಬ್ಬರೇ ಪ್ರಯತ್ನ ಮಾಡಿದ್ರೆ ಆಗಲ್ಲ. ನನ್ನ ಟೀಮ್ನಲ್ಲಿ 100 ಜನ ರಕ್ತದಾನ ಮಾಡೋರು ನಾವು. ಕಿದ್ವಾಯಿನಲ್ಲಿ ಮಾಡಿದ್ದೀವಿ ನಾವು. ಕಿಡ್ನಿ ಕ್ಯಾನ್ಸರ್ ಇರೋ ಸಣ್ಣ ಸಣ್ಣ ಮಕ್ಕಳು ತುಂಬ
100 ಯೂನಿಟ್ಸ್ ಮೇಲೆ ನಾವು ಅವತ್ತು ರಕ್ತದಾನ ಮಾಡಿ ಕಿದ್ವಾಗಿ ಡೊನೇಟ್ ಮಾಡಿದ್ದೀವಿ ನಾವು. ಜೀವನದಲ್ಲಿ ನಾನು ಸಿನಿಮಾ ಮಾತ್ರ ಅಲ್ಲ, ಸಾಯಿಬಾಬಾ ಭಕ್ತನಾಗಿ ನಾನು ಇದ್ದೀನಿ. ಅದೇ ರೀತಿ ಸಮಾಜಕ್ಕೆ ಈ ರಕ್ತದಾನ ಮಾಡಿ ನನ್ನದಂತೂ ಒಂದು ಕೊಡುಗೆ ನಾನು ಕೊಟ್ಕೊಂಡು ಬಂದಿದ್ದೀನಿ. ನಾನು ಮಾಧ್ಯಮ ಮಿತ್ರ ಕೇಳೋದು ಒಂದೇ, ನನ್ನ ತುಂಬ ಬೆಳೆಸಿದ್ರಿ, ನೀವು ತುಂಬ ಬೆಳೆಸಿದ್ರಿ. ಈ ಚಿತ್ರ ಸ್ಟಾರ್ ಇಲ್ಲ, ಹೀರೋ ಇಲ್ಲ, ಆದ್ರೂ ಕಥೆನೇ ಒಂದು ಹೀರೋ ಅಂತ ನಾನು ನಂಬ್ಕೊಂಡಿದ್ದೀನಿ. ನಾನು ಸ್ಟಾರ್ ಸಕ್ಸಸ್ ಆಗಬೇಕಂದ್ರೂ ಕತೆ ಇರಬೇಕು, ಬಟ್ ಇಲ್ಲಿ ಸ್ಟಾರ್ ಇಲ್ಲದೆ ಅವ್ರ ಕತೆ ಇದೆ. ಆ ಕಥೆನೇ ನಾನು ಸ್ಟಾರ್ ಅನ್ನು ನಂಬ್ಕೊಂಡು ಧೈರ್ಯವಾಗಿ ನಾನು ಮಾಡಿದ್ದೀನಿ. ನೀವು ಹಾಡುಗಳನ್ನ ನೋಡಿದಿರಿ, ನಾಗೇಂದ್ರ ಪ್ರಸಾದ್ ಅವರು ಯಾವ ರೀತಿ ರಚನೆ ಮಾಡಿದ್ದಾರೆ, ಯಾವ ರೀತಿ ಮೋಟಿವೇಶನ್ ಮಾಡಿದ್ದಾರೆ, ನೀವೆಲ್ಲ ನೋಡಿದಿರಿ. ದಯವಿಟ್ಟು ನಾನು ಕೇಳೋದು ಒಂದೇ, ಇಷ್ಟು ವರ್ಷ ಯಾವ ರೀತಿ ಸಹಕಾರ ಕೊಟ್ಟಿದ್ದೀರೋ ಅದೇ ರೀತಿ ಈ ಚಿತ್ರಕ್ಕೂ ಸಹಕಾರ ಕೊಡಿ, ನನ್ನನ್ನು ಮುಂದೆ ತನ್ನಿ ಅಂತ ಕೇಳಕ್ಕೆ ನಾನು ಇಷ್ಟಪಡ್ತೀನಿ. ನಾಗೇಂದ್ರ ಅವರು ನನ್ನ ಮೊದಲನೇ ಚಿತ್ರದಿಂದ ಬ್ರದರ್ ಆಗಿದ್ದಾರೆ, ಯಾವತ್ತು PR ಅಂತ ನಾವು ಅನ್ಕೊಳ್ಳಿಲ್ಲ. ಫಸ್ಟ್ ಪಿಕ್ಚರಿಂದ ನನಗೆ ಚೆನ್ನಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ. ಈ ಪಿಕ್ಚರ್ಗಂತೂ ಅವರು 100% ಸಪೋರ್ಟ್ ಕೊಡ್ತಾ ಇದ್ದಾರೆ. ನಾಗೇಂದ್ರ, ನಿಮ್ಮ ಸಹಾಯ ನಾನು ಹೇಳ್ಬಾರ್ದು, ನಮ್ಮ ಸ್ನೇಹ ಹಿಂಗೆ ಇರಲಿ. ಕಮಲ್ ರಾಜ್ ಅವರು ಒಂದಿನ ಕರೆದ್ರು ಅವ್ರ ಆಫೀಸ್ಗೆ, ನಾನು ಈ ರೀತಿ ಸಿನಿಮಾಗಳು ಮಾಡಬೇಕು, ಏಟಿಂಗ್ ಮಾಡಬೇಕು, DI ಮಾಡಬೇಕು, ಸ್ಟುಡಿಯೋ ಮಾಡಬೇಕು, ಈ ರೀತಿ ಎಲ್ಲ ಕೇಳುವಾಗ ಹೇಳಿದ್ದೀನಿ, ಕನ್ನಡ ಇಂಡಸ್ಟ್ರಿ ಒಂದು ರೀತಿ ಕಷ್ಟದಲ್ಲಿದೆಯಪ್ಪ, ನೀವು ನೋಡಿಕೊಂಡು ಕರೆಕ್ಟಾಗಿ ಮಾಡಿ ಅಂತ ನಾನು ಹೇಳಿದ್ದೀನಿ. ಅವರೂ ಕತೆ ಕೇಳಿದ್ದಾರೆ, ಸಿನಿಮಾ ಮಾಡೋಕ್ಕೆ ಅವರು ಇಷ್ಟಪಟ್ಟಿದ್ದಾರೆ. ಜೊತೆಲಿ ನಾನು ಕೇಳಿದ್ದೀನಿ, ಸಿನಿಮಾ ಮಾಡೋಕ್ಕೆ ಡಿಲೇ ಆಗ್ಬೋದು, ನನ್ನ ಪಿಕ್ಚರ್ ರಿಲೀಸ್ ಆಗಬೇಕು, ನೀವೇನಾದರೂ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಅಂತ ಹೇಳಿದ ತಕ್ಷಣ ನಾನು ತಪ್ಪದೇ ಮಾಡ್ತೀನಿ ಸರ್, ಪ್ಲೀಸ್ ಕಮ್ ಟು ಆಫೀಸ್ ಅಂತ ಹೇಳಿದ್ರು. ಆವತ್ತಿನಿಂದ ನನ್ನ ಸಪೋರ್ಟ್ ಮಾಡಿ ನನ್ನ ಜೊತೆಲಿದ್ದಾರೆ. ಇನ್ನು ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮ ಪ್ರಾರಂಭ ಮಾಡಲಿಲ್ಲ, ಕೇವಲ ಪ್ರಮೋಷನಲ್ಲಿ ಇದ್ದೀವಿ ನಾವು. ಈ ಪ್ರಮೋಷನ್ ಆದಮೇಲೆ ಆ ಕಾರ್ಯಕ್ರಮ ಕೈಗೆ ತಗೊಂಡು ಸಿನಿಮಾನ ನಾವು ಸಕ್ಸಸ್ ಮಾಡೋಕ್ಕೆ ಕಮಲ್ ರಾಜ್ ಸಹಾಯ ನಾನು ತಗೊಳ್ತಾ ಇದ್ದೀನಿ. ಈ ರೀತಿ ನನಗೆ ಒಳ್ಳೇದಾಗಬೇಕಂತ ಆಸೆ ಪಡೋದು ತುಂಬ ಜನ ಇದ್ದಾರೆ. ನಾನಿದ್ದರೆ 100 ಜನ ಕೆಲಸ ಸಿಕ್ಕತ್ತೆ, 100 ಜನ ಕಳೆದ್ರಿಗೆ ಅವಕಾಶ ಸಿಕ್ಕತ್ತೆ. ಇಷ್ಟು ವರ್ಷ ಯಾವ ರೀತಿ ನಾನು ಇಂಡಸ್ಟ್ರಿಯಲ್ಲಿ ಸಪೋರ್ಟ್ ಮಾಡ್ತಾ ಬಂದಿದ್ದೀನೋ, ನನ್ನ ಕೊನೆಬಿಸಿಲಿರೋವರೆಗೂ ನಾನು ಸಿನಿಮಾ ರಂಗದಲ್ಲಿ ನಾನು ಇರ್ತೀನಿ, ಸಹಾಯ ಮಾಡೋಕ್ಕೆ ನಾನು ಇರ್ತೀನಿ, ಕಷ್ಟಪಡೋಕ್ಕೆ ರೆಡಿಯಾಗಿದ್ದೀನಿ. ಇನ್ನೂ ಎಷ್ಟು ಸಿನಿಮಾಗಳು ನಾನು ನಿರ್ಮಾಣ ಮಾಡಬೇಕಂತ ಆಸೆ ನನಗಿದೆ. ಆ ಸಾಯಿಬಾಬಾ ಅವರ ಆಶೀರ್ವಾದ ನನಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತು ನಮ್ಮ ರಾಜು ಅವರು 1 ತಿಂಗಳಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ಇವತ್ತು ಟೈಮ್ ಬಂತು, ಯಾಕಂದರೆ ಈಸ್ ವೆರಿ ಬ್ಯುಸಿ, ಎಂಟೈರ್ ಇಂಡಿಯಾ ಓಡಾಡೋಂಥ ವ್ಯಕ್ತಿ ಆಗಿರೋದ್ರಿಂದ ಇದೆ. ರಾಜಣ್ಣ, ನಮಗೆ ತುಂಬ ಸಂತೋಷ ಆಗುತ್ತೆ, ನಿಮ್ಮ ಬೆಂಬಲ. ಬೇಗ ನಮ್ಮ ಪಿಕ್ಚರ್ ಪ್ರಾರಂಭ ಆಗಬೇಕು, ನೀವು ಸಕ್ಸಸ್ ಒಳ್ಳೆ ಸಿನಿಮಾ ಕೊಡಬೇಕಂತ ನಾನು ಆಸೆ ಪಡ್ತಾ ಇದ್ದೀನಿ. ಆ ಬಾಬಾ ಅವರ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ನಾನು ಬಾಬಾನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಓಂ ಶ್ರೀ ಸಾಯಿರಾಮ್, ಗಾಡ್ ಬ್ಲೆಸ್ ಯು, ಥ್ಯಾಂಕ್ ಯು ವೆರಿ ಮಚ್. ಜುಲೈ 11th ಅನ್ಕೊಂಡಿದ್ದೀವಿ, ಸೆಕೆಂಡ್ ವೀಕ್ ಚೆನ್ನಾಗಿರುತ್ತೆ. ಈಗ ಮಾನ್ಸೂನು ಒಂದು ರೇಂಜಿಗೆ ಕಡಿಮೆ ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ ನಾವು. ಜುಲೈ ಸೆಕೆಂಡ್ ವೀಕ್ ಪಿಕ್ಚರ್ ರಿಲೀಸ್ ಮಾಡ್ಕೊತೀನಿ. ಸಣ್ಣ ಕಷ್ಟಕ್ಕೆ ನಾವು ರಿಯಾಕ್ಟ್ ಆಗ್ತೀವಿ. ನಮಗಿನ್ನೇನು ಇಲ್ಲ ಅನಿಸ್ತದೆ ಒಂದೊಂದು ದಿನ. ಅದು ರೈತರಂತಲ್ಲ, ಪ್ರೇಮಿಕರಂತಲ್ಲ, ಮಕ್ಕಳಂತಲ್ಲ. ಆ ಸ್ಟೇಟಸ್ ಬರುವಾಗ ಯಾರೋ ನಮ್ಮ ಸ್ನೇಹಿತರನ್ನ ಮಾತಾಡ್ಸ್ಕೋಬೇಕು, ಇಲ್ಲ ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಮಾತಾಡ್ಕೋಬೇಕು, ತಾಯಿ ಹತ್ರ ಹೇಳ್ಕೋಬೇಕು, ತಂಗಿ ಹತ್ರ ಹೇಳ್ಕೋಬೇಕು, ತಮ್ಮನ ಹತ್ರ ಹೇಳ್ಕೊಂಡ್ರೆ ಆ ಸ್ಟೇಜ್ ತಪ್ಪೋಗ್ಬಿಟ್ರೆ ಬೆಟ್ಟದಂತ ಬಂದಿರೋಂಥ ಒಂದು ಭಯ ಮೋಡದಲ್ಲೇ ಮಾಯ ಆಗತ್ತೆ ಅಂತ ಒಂದು ಸಂದೇಶ ಕೊಟ್ಟಿದ್ದೀವಿ. ಈ ಚಿತ್ರದಲ್ಲಿ ಯಾರನ್ನು ಆತ್ಮಹತ್ಯೆ ಮಾಡಿಕೊಳ್ಳಿಲ್ಲ. ಒಬ್ಬ ಡಾಕ್ಟರ್ ಮೂಲವಾಗಿ ಅವರು ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ನಲ್ಲಿ, ಯೂಟ್ಯೂಬ್ನಲ್ಲಿ ಅವ್ರು ಕೊಟ್ಟಿದ್ದಂಥ ಸಂದರ್ಶನ ನೋಡಿ ಧೈರ್ಯ ತಗೊಂಡು ವಿತ್ಡ್ರಾ ಮಾಡ್ಕೊತಾರೆ. ಕೊನೆಯಲ್ಲಿ ಯಾರು ನಾನು ವಿಲನು ಅನ್ನೋ ಹೇಳ್ಕೊಂಡಿದ್ದಾರಲ್ವಾ, ಕೊನೆಯಲ್ಲಿ ಹೇಳ್ತಾರೆ, ನಾನು ಮಾಡಿದ ತಪ್ಪು ನೀವು ಮಾಡಬೇಡಿ, ನಿಮ್ಮ ಮಕ್ಕಳು ದೂರ ಮಾಡ್ಕೋಬೇಡಿ, ಅವ್ರಿಗೆ ಎಷ್ಟೋ ಭವಿಷ್ಯತ್ ಇರುತ್ತೆ, ಎಂಕರೇಜ್ ದೆಮ್ ಅಂತ ಎಲ್ಲರೂ ಕೇಳ್ಕೊಂತಾರೆ. ನಮ್ಮ ಸಿತಾರ ಹೊರಕಟ್ಟದ ಬಗ್ಗೆ ತುಂಬ ವರದಕ್ಷಿಣೆ ಬಗ್ಗೆ ತುಂಬ ಕಿರುಕುಳ ಕೊಡ್ತಾರೆ ಮಹಾತಾಯಿ. ಶ್ರೀನಿವಾಸ್ ಮತ್ತು ಫ್ಯಾಮಿಲಿ, ಎಂಟೈರ್ ಫ್ಯಾಮಿಲಿ ದೇ ವಾಂಟ್ ಟು ಪ್ರಿಪೇರ್ ಕಮಿಟ್ ಸೂಸೈಡ್. ಬಟ್ ಡಾಕ್ಟರ್ ಹೇಳಿದ
ಸಂದರ್ಶನ ಅದೆಲ್ಲ ನೋಡಿ ಅವರು ಇದಾಗ್ತಾರೆ. ಕೊನೆಯಲ್ಲಿ ಸಿತಾರ ಅವರು ಆ ಫ್ಯಾಮಿಲಿ ಟೋಟ್ ಹೇಳ್ಕೊಂತಾರೆ, ನಾವು ಮಾಡಿದ ತಪ್ಪು ನೀವು ಮಾಡಬೇಡಿ, ಇದು ಹಣ ಸೇರಿಸ್ತಲ್ಲ ಜೀವ ಸೇರಿಸ್ತದ ಅಂತ ಹೇಳೋ ಒಂದು ಒಳ್ಳೆ ಸಂದೇಶಗಳು ಲಾಸ್ಟ್ನಲ್ಲಿ ಎಲ್ಲ ಪಾತ್ರದಿಂದ ನಾವು ಹೇಳಿಸ್ಕೊಂಡಿದ್ದೀವಿ ನಾವು. ಇಟ್ ಇಸ್ ವೆರಿ ಬಿಗ್ ಕ್ಲೈಮ್ಯಾಕ್ಸ್. 1000 ಕೋಟಿಯಾಗಿ ಸಿನಿಮಾ ಮಾಡಿ ಏನೇನೋ ಮಾಡ್ತಾ ಇದ್ದಾರೆ, ಬಟ್ ಈ 5 ಫ್ಯಾಮಿಲಿ ಕೊನೆಯಲ್ಲಿ ಹೇಳಿದಂಥ ಅದ್ಭುತವಾದ ಸನ್ನಿವೇಶನೇ ದೊಡ್ಡ ಕ್ಲೈಮ್ಯಾಕ್ಸ್ ಅಂತ ನಾನು ಅನ್ಕೊಂಡಿದ್ದೀನಿ. ಇದು ಡಾಕ್ಟರ್ ರಾಜು ಅವರು ಹೇಳಿದ ಥರ 10 ಜನದಲ್ಲಿ ಒಬ್ಬರಾದರೂ ಪ್ರಾಣ ಉಳಿಸ್ಕೊಂಡ್ರೆ ನಮ್ಮ ಪ್ರಯತ್ನ ಸಕ್ಸಸ್ ಅಂತ ಹೇಳಿದ್ದಾರೆ. ಇದು ಸಿನಿಮಾ ಅಲ್ಲ, ಒಂದು ಒಳ್ಳೆ ಪ್ರಯತ್ನ ಅಂತ ನಾನು ಅನ್ಕೊಂಡಿದ್ದೀನಿ. ನನ್ನ ಪ್ರಯತ್ನ ಸಕ್ಸಸ್ ಆಗ ನೀವೆಲ್ಲ ಸಹಕಾರ ಕೊಡಿ ಅಂತ ಮತ್ತೊಮ್ಮೆ ಕೇಳ್ಕೊಂತೀನಿ. ಸಾಯಿರಾಮ್. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.